ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಅಷ್ಟೇ ಅವರನ್ನ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟಿಸಿತ್ತು. ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಕಡೆ ಜೀವಾವಧಿ ಶಿಕ್ಷೆ ಆಗ್ಬಹುದು, ಗಲ್ಲು ಶಿಕ್ಷೆ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ವಿನಯ್ ಕುಲಕರ್ಣಿ ಜೊತೆ ಇನ್ನುಳಿದಂತ ಆರೋಪಿಗಳು ಕೂಡ ಎಲ್ಲರೂ ಕೂಡ ಅಪರಾಧಿಗಳು, ಎಲ್ಲರೂ ಕೂಡ ಒಳಸಂಚನ ಮಾಡಿ, ಎಲ್ಲರೂ ಕೂಡ ಪ್ರೀ ಪ್ಲಾನಿಂಗ್ ಮಾಡಿ ಇಲ್ಲಿ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಿರ್ತಾರೆ ಅನ್ನುವಂಥದ್ದು ಸಾಬೀತಾಯಿತು. 10 ವರ್ಷ ನಡೆದಿದೆ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ. 10 ವರ್ಷ, ಒಂದಲ್ಲ ಎರಡಲ್ಲ, 10 ವರ್ಷ ವಿಚಾರಣೆಯ ನಂತರ ನಿನ್ನೆ ಅಷ್ಟೇ ಸಾಬೀತಾಯಿತು ವಿನಯ್ ಕುಲಕರ್ಣಿ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಗೊತ್ತಾಯ್ತು, ಸಾಬೀತಾಯಿತು ಕೋರ್ಟ್ನಲ್ಲಿ. ಅದಾದ ನಂತರ ಇವತ್ತು ಶಿಕ್ಷೆ ಪ್ರಕಟ ಆಗಲಿದೆ. ಶಿಕ್ಷೆ ಪ್ರಕಟ ಆದ್ರೆ ಯಾವ ರೀತಿಯಾದಂತ ಶಿಕ್ಷೆ ಆಗ್ಬೋದು, ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗಬಹುದು, ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿಗೆ ಇಲ್ಲಿ ಎಷ್ಟು ವರ್ಷ ಜೈಲಾಗಬಹುದು, ಅಥವಾ ಗಲ್ಲು ಶಿಕ್ಷೆ ಆಗೋಗುತ್ತಾ, ಅಥವಾ ಜೀವಾವಧಿ ಶಿಕ್ಷೆ ಆಗತ್ತಾ, ಅಥವಾ ಬೇರೆ ಏನಾದ್ರೂ ಅವ್ರಿಗೆ ಮುಂಬರುವಂತ ದಿನಗಳಲ್ಲಿ ಆಪ್ಷನ್ಸ್ ಇದೆಯಾ, ಆಯ್ಕೆಗಳಿದೆಯಾ? ವಿನಯ್ ಕುಲಕರ್ಣಿ ಒಂದು ಕಡೆ ಆದ್ರೆ ಇನ್ನು ಉಳಿದಂತ ಆರೋಪಿಗಳಿಗೆ ಅವರಿಗೆ ಯಾವ್ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗಬಹುದು, ಹೀಗೆ ಇದೆಲ್ಲದಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ ಈ ಒಂದು ಕೇಸ್ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಯೋಗೇಶ್ ಗೌಡ ಕೇಸ್ ಹಿಸ್ಟ್ರಿ ನಾವು ನೋಡೋದಾದ್ರೆ ಇಲ್ಲಿ 10 ವರ್ಷ ಆಗೋಗಿದೆ. 10 ವರ್ಷ ಹಳೆ ಪ್ರಕರಣ ಇದು. 10 ವರ್ಷದಿಂದ ನಡೀತಾ ಇರುವಂತಹ ವಿಚಾರಣೆ ಇದು. ತನಿಖೆ ನಡೆಸಿ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಮಾಡಿತ್ತು ಸಿಬಿಐ. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖ ಕೂಡ ಆಗಿರುತ್ತೆ. ಇಲ್ಲಿ 2021 ಏಪ್ರಿಲ್ 1ರಂದು ಶುರುವಾಗಿದ್ದಂತಹ ಪ್ರಕರಣದ ಟ್ರಯಲ್ ಇದು. ಬರೋಬ್ಬರಿ 6 ವರ್ಷ ವಿಚಾರಣೆ ನಡೆಯುತ್ತೆ ಈ ಒಂದು ಕೇಸಲ್ಲಿ. ಅದಾದ ನಂತರ ಅಪರಾಧಿಗಳು ಅಂತ ಹೇಳಿ ಪ್ರೂವ್ ಆಗುತ್ತೆ.